ಮೇನ್ ಚರ್ಚೆ ಆಯ್ತು ಈಗ ನಮಗೆ. ಟೆಲಿಗ್ರಾಫ್ ಇರೋ ಹೊಸ ಗೌರ್ಮೆಂಟ್ ಏನು ಫಾರ್ಮೇಷನ್ ಆಗುತ್ತೋ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದ ಕನ್ಸರ್ನ್ ಸೆಕ್ರೆಟರಿಗಳಿಗೆ, ಇನ್ಫಾರ್ಮೇಷನ್ ಸೆಕ್ರೆಟರಿಗಳಿಗೆ, ಕನ್ಸರ್ನ್ ಮಿನಿಸ್ಟ್ರಿಗೆ ನಾವೇ ಡೈರೆಕ್ಟ್ ಮಾಡಬೇಕು ಅನ್ನೋದು ಮಾತುಕತೆ ಆಗಿದೆ. ಅದನ್ನು ಒಂದು ದೊಡ್ಡ ಸೀರಿಯಸ್ ಪ್ರಾಬ್ಲಮ್ ಅದು, ಎಲ್ಲದಕ್ಕಿಂತ ಸೀರಿಯಸ್ ಟೆಲಿಗ್ರಾಮ್ದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ಇರೋದು. ಅದನ್ನು ಯಾವ ಥರ ಮಾಡಬೇಕು, ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದು ನಾವು ವಿಲ್ ಗೋ ಅಂಡ್ ಡಿಸ್ಕಸ್ ವಿತ್ ಗೌರ್ಮೆಂಟ್ ಆಫ್ ಇಂಡಿಯಾ ಕನ್ಸರ್ನ್ ಸೆಕ್ರೆಟರಿ ಜೊತೆ ಮಾತಾಡ್ತಿದ್ವಿ ಸರ್. ಅದು ವಿಲ್ ಟೇಕ್ ದಟ್ ಆ್ಯಕ್ಷನ್. ಯಾಕಂದರೆ ಲಾಸ್ಟ್ ಟೈಮ್ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಕೂಡ ಒಂದು ನಿಯೋಗ ಹೋಗಿತ್ತು. ಅಷ್ಟು ಆಮೇಲೆ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಮಾತುಕತೆ ಆಗಿತ್ತು. ಇಷ್ಟೊಂದು ಸೀರಿಯಸ್ ಪ್ರಾಬ್ಲಮ್ ಆದಾಗ ಅವಾಗ ಸರ್ಕಾರ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದರಿಂದ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಈ ಕೂಡಲೇ ಎಲೆಕ್ಷನ್ ಏನು ರಿಸಲ್ಟ್ ಬರುತ್ತೋ, ಯಾವ ಸರ್ಕಾರ ಬರೋದು ನಮ್ಗೆ ಗೊತ್ತಿಲ್ಲ. ಹೂವರ್ ಕಮ್ಸ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಪ್ರೋಚ್ ಮಾಡಿ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡಿಡ್ಬೇಕು ಅಂತ ಪ್ರಯತ್ನ ಮಾಡಿ ವಿತ್ ಸಪೋರ್ಟ್ ಆಫ್ ದಿ ಕನ್ಸರ್ನ್ ವಿನಿಂಗ್ ಯಾರು MPs ಬರ್ತಾರೋ ಕರ್ಕೊಂಡು ಮಾಡ್ಬೇಕಂತಿದೆ. ಅದನ್ನು ಮಾಡ್ತೀವಿ ನಾವು. ವಾಣಿಜ್ಯ ಮಂಡಿಯಿಂದನೇ ಮಾಡ್ತೀವಿ ಸರ್, ನಾವು ಯಾರಿಗೂ ಡಿಪೆಂಡೆಂಟ್ ಮಾಡೋದಿಲ್ಲ. ಬಟ್ ವಿಲ್ ಅಪ್ರೋಚ್ ಆಲ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಥ್ರೂಔಟ್ ಇಂಡಿಯಾದ್ರಿಂದ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರು ಕನ್ಸರ್ನ್ ಮಾಡಿ ಅವ್ರನ್ನ ಮಾತುಕತೆ ಆಡೇ ಮಾಡ್ತೀವಿ ಸರ್. ಈಗ ನಮ್ಮ ಹತ್ರ 650 ಸಿಂಗಲ್ ಥಿಯೇಟರ್ಸ್ ಇದೆ ಸರ್. ಅದರಲ್ಲಿ ಇನ್ನೊಂದು 200 ಥಿಯೇಟರ್ ಕ್ಲೋಸ್ ಮಾಡೋ ಸ್ಟೇಜಲ್ಲಿದೆ. ಕ್ಲೋಸ್ ಮಾಡೋ ಸ್ಟೇಟಸ್ ಕೊಡ್ತೀವಿ ಬೇಕಾದ್ರೆ. 200 ಮಾಡಬೇಕು ಅಂತಿದ್ದಾರೆ. ಇದೇ ರೀತಿ ಮುಂದುವರೆದ ಪಕ್ಷದಲ್ಲಿ, ಚಿತ್ರರಂಗದಲ್ಲಿ ಚಿತ್ರಗಳು ಕಡಿಮೆ ಆದ ಪಕ್ಷದಲ್ಲಿ ಅವರಿಗೆ ಈ ಕೆಲವು ಸವಲತ್ತುಗಳು ಕಡಿಮೆ ಆಗಿದೆ. ಈಗ ಟ್ಯಾಕ್ಸ್ ಸಿಸ್ಟಮ್ಗಳು, ಕೆಲವು ಸಿಸ್ಟಮ್ಸ್ ಅದನ್ನು ನಾವು ಸಪೋರ್ಟ್ ಮಾಡೋಂಥ ಕೆಲಸ ಪುನಶ್ಚೇತನೆ ಮಾಡೋಕ್ಕೆ ಸರ್ಕಾರಕ್ಕೆ ಕೇಳಬೇಕು. ಅದು ಸರ್ಕಾರದ ಅಲ್ಟಿಮೇಟ್ ಅಥಾರಿಟಿ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಎಕ್ಸಿಬಿಟರ್ಸ್. ಅದನ್ನು ಮಾಡೋಂಥ ಕೆಲಸ ಈ ಕೂಡಲೇ ಮಾಡ್ತದೆ. ಜಾಸ್ತಿ ದಿನ ಅಲ್ಲ, ಇದು ಮ್ಯಾಟ್ರ್ ಆಫ್ 1 ವೀಕ್ ಒಳಗೆ ಭೇಟಿ ಮಾಡಿ ಇನ್ನೊಂದು 2 ಮೀಟಿಂಗ್ ಇದೆ ಕಲಾವಿದರ ಜೊತೆ, ಆಮೇಲೆ ನಮ್ಮ ಕನ್ಸರ್ನ್ ಅಂಗಸಂಸ್ಥೆಗಳು ಚರ್ಚೆ ಮಾಡಿ ಒಂದು ಕಮಿಟಿ ಮಾಡಿಕೊಂಡು ನಾವು ಅದನ್ನು ತೊಗೊಂಡೋಗಿ ಸರ್ಕಾರಕ್ಕೆ ಮನವಿ ಕೊಟ್ಟು ಕಲಾವಿದರು ಕೂಡ ಜೊತೆ ಹೋಗ್ತೀವಿ ಸರ್, ಇಂಪ್ಲಿಮೆಂಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಇನ್ನೊಂದು ದೊಡ್ಡ ಸಮಸ್ಯೆ ಕೇಳಿ ಬರ್ತದೆ ಅಂತಂದ್ರೆ, ಬೇರೆ ರಾಜ್ಯಗಳಲ್ಲಿ ಥಿಯೇಟರ್ ಅಂದ್ರೆ ಟಿಕೆಟ್ ತುಂಬಾ ಕಡಿಮೆ ಇರುತ್ತೆ, ಜೊತೆ ಕ್ವಾಲಿಟಿ ಆಫ್ ಥಿಯೇಟರ್ ತುಂಬಾ ಚೆನ್ನಾಗಿದೆ ಅಂತ. ನಮ್ಮ ರಾಜ್ಯದಲ್ಲಿ ಬಂದ್ರೆ ನೆಟ್ಗೊಂದು ಶೌಚಾಲಯ ಇರೋದಿಲ್ಲ, ಟಿಕೆಟ್ ರೇಟ್ 200-300 ರೂಪಾಯಿ ಹೋಗಿರುತ್ತೆ ಅನ್ನೋ ಒಂದು ಮಾತುಕತೆ ಇದೆ. ಸೊ ಇದ್ರ ಬಗ್ಗೆ ಏನು? ಇಲ್ಲ, ನಮ್ಮಲ್ಲಿ ತೀರಾ ಎಲ್ಲ ಥಿಯೇಟರ್ಗಳೆಲ್ಲ, ಕೆಲವು ಥಿಯೇಟರ್ಗಳು ಒಪ್ಕೊಳ್ತೀವಿ. ಅದನ್ನು ಮಾಡೋಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಕೆಲವು ಇದೆ, ಐ ಡೋಂಟ್ ಡಿನೈ ಯುವರ್ ವರ್ಡ್. ಅದನ್ನು BC ಸೆಂಟರ್ ಇದೆ, ಅದನ್ನು ಮಾಡೋವಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಅದು ಮಿನಿಮಮ್ ಫೆಸಿಲಿಟಿ ಇಲ್ಲ ಅಂತ ಅದು ತಪ್ಪಾಗತ್ತದು. ಕೆಲವು ಕಡೆ ಇದೆ, ಅದು ಅಗ್ರಿಮೆಂಟ್, ಅದು ಚೇಂಜ್ ಮಾಡ್ಕೊಳುತ್ತೆ. ಅವ್ರು ಮಾಡ್ಕೊಳ್ಬೇಕು. ಅವ್ರು ಥಿಯೇಟ್ರ್ ಮೇಂಟೈನ್ ಮಾಡ್ಬೇಕು, ಅವ್ರು ಒಳ್ಳೇದಾಗಬೇಕು ಅಂತ ಅವ್ರ ಥಿಯೇಟ್ರನ್ನ ಮೇಂಟೈನ್, ಅವ್ರ ಮನೆ ಅವ್ರು ಕ್ಲೀನ್ ಮಾಡ್ಕೊಂಡು ಬರ್ತಾನೆ. ಅದು ಅವ್ರ ಜವಾಬ್ದಾರಿ. ಅದು ಇಲ್ಲ ಜನ ಯಾಕೆ ಹೋಗ್ತಾರೆ, ಬರೋದಿಲ್ಲ ಅಲ್ವ. ಅದನ್ನು ಮಾಡೋಂಥ ಕೆಲಸ ಅವ್ರು ಮಾಡಬೇಕು ಅನ್ನೋದು ನಾವು ಇನ್ನೊಂದು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಸರ್ಕಾರನೂ ಈಗಾಗಲೇ ಮ್ಯಾಂಡೇಟ್ರಿ ಆಗಿ ಕೊಟ್ಟಿದೆ ಕೆಲವು ಇನ್ಸ್ಟ್ರಕ್ಷನ್ಗಳು. ಅದನ್ನು ಫಾಲೋ ಅಪ್ ಮಾಡೋ ಕೆಲಸ ಮಾಡಿಲ್ಲ. ಏನು ಹೆಂಗೆ ಮೇಂಟೈನ್ ಮಾಡ್ತದೆ ಸರ್? ಥಿಯೇಟ್ರ್ಗಳಲ್ಲಿ ಪಿಕ್ಚರೇ ಇಲ್ಲ, ಅಲ್ಲಿ ಸಿನಿಮಾನೇ ಇಲ್ಲ, ಇಟ್ಟು ಲೇಬರ್ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಕಟ್ಟೋಕ್ಕಾಗ್ತಾ ಇಲ್ಲ, ಆಮೇಲೆ ಪ್ರಾಪರ್ ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ. ಹೆಂಗೆ ಮೇಂಟೈನ್ ಮಾಡ್ತಾರೆ ಹೇಳಿ? ಅದಕ್ಕೆ ಸಾಕಷ್ಟು ಕೆಲವೊಂದು ಇಂಟರ್ನಲ್ ಸಮಸ್ಯೆಗಳನ್ನು ಸರ್ಕಾರದ ಸವಲತ್ತು ಕೊಡುವಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಧ್ಯಕ್ಷರೇ, ಇವತ್ತು ತುಂಬಾ ಮೆಚ್ಚುವಂತ ಕಾರ್ಯ ಮಾಡಿದ್ರೆ ನೀವು. ಏನಕ್ಕಂತಂದ್ರೆ ಯಾವಾಗ್ಲೂ ಸಿನಿಮಾಗಳು ಯಾವಾಗ್ಲೂ ಮಾಡಿರ್ತಕ್ಕಂಥ ನಿರ್ಮಾಪಕಗಳನ್ನ ಕೂರಿಸಿ ಚರ್ಚೆಗಳು ಮಾಡೋದು ಸರ್ವೇ ಸಾಮಾನ್ಯ ಆಗಿತ್ತು. ಆಕ್ಟಿವ್ ಪ್ರೊಡ್ಯೂಸರ್ಸ್ ನ ಯಾಕೆ ಕರೆಸ್ತಾ ಇಲ್ಲ ಅನ್ನೋ ಒಂದು ಅಹವಾಲು ಎಲ್ಲರಲ್ಲೂ ಇತ್ತು, ಮಾಧ್ಯಮಗಳಿಗೂ ಕೂಡ. ಇವತ್ತು ನೀವು ಅವ್ರನ್ನೆಲ್ಲ ಕರೆಸಿ ಗ್ರೌಂಡ್ ಅಲ್ಲಿ ಏನ್ ಸಮಸ್ಯೆಗಳಿದೆ, ಗ್ರೌಂಡ್ ರಿಯಾಲಿಟಿ ಗೊತ್ತಿರ್ತಕ್ಕಂಥವ್ರನ್ನ ಕರೆಸಿ ಇವತ್ತು ಚರ್ಚೆ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಕಲಾವಿದರನ್ನ ಯಾವಾಗ ಕರೆಸಿ ಮಾತಾಡ್ತಾ ಸರ್, ಈಗ ಕಲಾವಿದ ಸಂಘದ ಕಾರ್ಯದರ್ಶಿಯರು ಅವ್ರಿಗೆ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೆ ಸರ್, ಬರಲೇಬೇಕು ಅಂತ. ಅವ್ರು ಎಷ್ಟೇ ಕೆಲಸ ಆದರೂ ಬಂದು ಮಾತಾಡ್ಬಿಟ್ಟು ಹೋದ್ರು. ವಿತಿನ್ 3-4 ಡೇಸ್ ಕರೆಸಿ ಅವ್ರು ಮೀಟಿಂಗ್ ಕರೆಸ್ತಾರೆ, ನಮಗೂ ಕರೆಸ್ತಾರೆ ಅಂತ ಜೊತೆಗೆ. ಇವತ್ತು ಹೇಳಿ ಮಾಡಿದ್ದು ಭಾಳ ಖುಷಿ, ಅವರು ಖುಷಿ ಪಟ್ಟರು. ನೀವು ಯಾವಾಗ ಹೊಂಬಾಳೆ ಫಿಲಮ್ಸಿಂದ ಬಂದಿದ್ದರು, KRGಯಿಂದ ಬಂದಿದ್ದರು, ಎಲ್ಲ ಪ್ರೊಡ್ಯೂಸರ್ಸ್, ಎಲ್ಲ ಸೀನಿಯರ್ ಪ್ರೊಡ್ಯೂಸರ್ಸು, ಹೊಸ ನಿರ್ಮಾಪಕರು ಬಂದಿದ್ದರು. ಎಲ್ಲರೂ ಕರೆದು ಕುರಿದು ಅದೆಲ್ಲ ಇವು ನಮ್ಮ ದಯಾಳವ್ರು ಭಾಳ ಚೆನ್ನಾಗಿ 3-4 ಪಾಯಿಂಟ್ ಕೊಟ್ಟರು. ಇದು ನಮ್ಮ ರಿಗಾರ್ಡಿಂಗ್ ಟಿಕೆಟಿಂಗ್ ವಿಚಾರದಾಗಲಿ, ಆಮೇಲೆ ಅಪ್ರೋಚ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ, ಅದು ನಾವೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸರ್. ನಮಗೂ ಕಾಂಟ್ಯಾಕ್ಟ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ಡಿಪೆಂಡ್ ಆಗಿದ್ವಿ ಕೆಲವರಿಗೆ. ಶುಡ್ ನಾಟ್ ಡಿಪೆಂಡ್ ಆನ್ ಎನಿಬಡಿ. ಅಟಾನಮಸ್ ಮಾಡುವಂಥ ಶಕ್ತಿ ನಮಗಿದೆ, ನಾನು ಮಾಡ್ತೀನಿ. ಅದು ಪ್ರಶ್ನೆ ನಿಮ್ಮ ಸಹಕಾರ ಇರಲಿ. ಖಂಡಿತವಾಗಲೂ ಈ ಟೆಲಿಗ್ರಾಮ್ ವಿಚಾರದಲ್ಲಿ ಇದಕ್ಕೊಂದು ಸೂಕ್ತವಾದ ಪರಿಹಾರಗಳು, ಪ್ರಾಮಾಣಿಕದ ಪ್ರಯತ್ನ ಅಂತೂ ಡೆಫಿನೆಟ್ಲಿ ಐ ಡು ಇಟ್ ವಿತ್ ದಿ ಸಪೋರ್ಟ್ ಆಫ್ ದಿ ಇಂಡಸ್ಟ್ರಿ. ಸ್ಟಾರ್ ಚಿತ್ರಗಳು ಜಾಸ್ತಿ ಆಗಬೇಕು ಅನ್ನೋದು ಮೂಲ ಉದ್ದೇಶ. ಮೊನ್ನೆನೂ ಮಾತಾಡ್ತೀವಿ ಅದ್ರ ಬಗ್ಗೆ. ಏನಾದರೂ ಸರ್, ಈಗ ಸ್ಟಾರ್ ಚಿತ್ರಗಳು ಯಾಕೆ ಡಿಲೇ ಆಗೋದು ಚರ್ಚೆ ಆಯ್ತು. ಈಗ ಕೆಲವು ಶೂಟಿಂಗ್ 100 days 120 days ಶೂಟಿಂಗ್ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಹೋಗೋದ್ರಲ್ಲಿ CG ಹೋಗೋದ್ರಲ್ಲಿ ಟೆಕ್ನಿಕಲಿ ಸೌಂಡ್ ನೋಡಿ, ಬರೋ ಸಿನಿಮಾಗಳ CG ವರ್ಕ್ ತುಂಬ ಇದೆ. ಆದರೂ ಕೂಡ ಅವ್ರದ್ದು ಎಷ್ಟಕ್ಕೆ 2 ಸಿನಿಮಾ ಮಾಡೋ ಅಂಥದ್ದು ವಿಚಾರನ ಚರ್ಚೆ ನಡೀತಿದೆ. ಅದು ಕರೆಸಿ ಮಾತಾಡಿಸಿ ಅವ್ರಿಗೆ ಹೇಳಿ, ಅವ್ರಿಗೊಂದು ರಿಕ್ವೆಸ್ಟ್ ಶುಡ್ ಗೋ, ನೆವರ್ ಡಿಮ್ಯಾಂಡ್ ಥಿಂಗ್ಸ್, ಶುಡ್ ರಿಕ್ವೆಸ್ಟ್ ಕರೆಸಿ ಮಾತಾಡಿ ಅದು ಮಾಡೋವಂಥ ಪ್ರಯತ್ನ ಅಂತ ಮಾಡ್ತೀವಿ ಸರ್. ಭಾಳ ವರ್ಷಗಳು ನಡೀತಾ ಇದೆ. ಅದು ಯಾಕಾಗಿದೆ, ಹೆಂಗಾಗಿದೆ, ಯಾವ ತೊಂದರೆ ಇದೆ ಅಂತ ತಮಗೂ ಕೂಡ ಅದು ಗೊತ್ತಿದೆ. ಅದನ್ನ ಸರಿ ತಗೋಂಥ ಕೆಲಸ ಯಾವ ಕಲಾವಿದ್ರು ನಾವು ಹೇಳಿದ್ರೆ ಯಾರು ಕಳಿಸಿದಾರೆ. ಏನಾದ್ರು ಇಂಡಸ್ಟ್ರಿ ಒಳ್ಳೇದಾಗತ್ತೆ ಅಂದರೆ ಇವ್ರು ಯಾರಿಗೂ ಸಪೋರ್ಟ್ ಅಂತ ಹೇಳಿದ್ರೆ ಸರ್, ಅದನ್ನು ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಮುಂದಿನ ದಿನ ತಿಳಿಸಿ.
ಒಟ್ಟಾರೆ ಚಿತ್ರರಂಗ ಬಂದ್ ಮಾಡಲ್ಲ ಅನ್ನೋದನ್ನ ಬಂದಲ್ಲ ಬಂದಾಗ ಸರ್ ಸಂದರ್ಭ ಸರ್ ಥಿಯೇಟ್ರ್ ಈಗ ಬಂದ್ ಮಾಡ್ತೀವಿ ಅಂತ ನಾನು ಯಾವತ್ತೂ ಹೇಳೇ ಇಲ್ಲಲ್ಲ ನಾವು. ನಾನು ಟೋಲ್ಡ್ ಎನಿ ಸ್ಟೇಟ್ಮೆಂಟ್. ನಾನು ಕೊಟ್ಟರೆ ಅದು ಅಥೆಂಟಿಕೇಟೆಡ್ ಫಿಲಮ್ ಚೇಂಬರ್ ನಮ್ಮ ಪದಾಧಿಕಾರಿ ಕೊಟ್ಟರೆ ಅಥೆಂಟಿಕೇಟ್. ನಾವ್ಯಾರು ಆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲಲ್ಲ. ಈಗ ಬಂದ್ ಮಾಡೋದ ಪರಿಹಾರ ಆಗತ್ತಾ? ಈಗ ಏನಾಯಿತು ಅಂದರೆ ಮೊನ್ನೆ ಒಂದು ಬಂದಂತ ಅನೌನ್ಸ್ ಆಗಿದ್ದಕ್ಕೆ ಕೆಲವು ಕಾನ್ಸಿಕ್ವೆನ್ಸ್ ಬೇರೆ ಬೇರೆ ಥರ ಆಗಿದೆ. ಆದರೂ ಕೂಡ ಒಂದು ಕಣ್ತೆರೆಯಿಂದ ಕೆಲಸ ಮಾಡೋದಕ್ಕೆ ಧನ್ಯವಾದ ಹೇಳ್ತೀನಿ ಅಂತ ಹೇಳ್ತಾ ನಮ್ಮ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ.